ಹಲೋ, ಎಲ್ರಿಗೂ ನಮಸ್ತೆ. ಮೇ 27, 2025 ತುಂಗಾ ನದಿಯ ದಡದಲ್ಲಿದ್ದೀನಿ ನಾನು. ನೋಡಿ, ಎಲ್ಲ ಆಕಾಶದಲ್ಲಿ ಮೋಡಗಳೆಲ್ಲ ದಟ್ಟೈಸ್ಕೊಂಡಿದ್ದಾವೆ. ಕಾರ್ಮುಗಿಲು. ಮೇ ಇನ್ನೂ ಜೂನ್ ಆರಂಭ ಆಗಿಲ್ಲ. ಮೇ ತಿಂಗಳಿನಲ್ಲೇ ತುಂಗಾ ನದಿ ಒಂದು ರೀತಿ ತುಂಬಿ ತುಳುಕ್ತಾ ಇರುವಂಗಿದೆ. ಬಹುಶಃ ನಾನು ಕಂಡಾಗೆ ಈ ಮೇ ತಿಂಗಳಿನಲ್ಲಿ ಜೂನ್ ಆರಂಭ ಆಗೋಕ್ಕಿಂತ ಮೊದಲೇ ತುಂಗಾ ನದಿ ಇಷ್ಟೊಂದು ತುಂಬಿಕೊಂಡಿರುವಂಥದ್ದು ಇದೇ ಮೊದಲು ಅಂತ ಅನಿಸುತ್ತೆ. ಕಳೆದ ಒಂದು ವಾರದಿಂದ ಅದೆಷ್ಟು ಮಳೆ ಬಂದಿರ್ಬೋದು ನೀವೇ ಊಹಿಸಿ. ನೋಡಿ, ಎಷ್ಟೊಂದು ನೀರು. ಕೆಲವು ವರ್ಷ ತುಂಗಾ ನದಿಯಲ್ಲಿ ಮತ್ತು ಬೇರೆ ಬೇರೆ ಕಡೆ ಮಳೆ ತಡವಾಗಿ ಬರ್ತಾ ಇದ್ದಿದ್ದರಿಂದ ಮತ್ತು ಏಪ್ರಿಲ್ ಮೇನಲ್ಲಿ ಏನೂ ಮಳೆ ಆಗದೇ ಇದ್ದಿದ್ದರಿಂದ ಈ ಮೇ ತಿಂಗಳಿನಲ್ಲಿ ನೀರಿಗೆ, ಅದರಲ್ಲೂ ಕುಡಿಯೋ ನೀರಿಗೆ ಮಲೆನಾಡಿನಲ್ಲಿ ಹಾಹಾಕಾರ ನಿರ್ಮಾಣವಾದಂಥ ಅನೇಕ ವರ್ಷಗಳನ್ನು ಈ ಹಿಂದಿನ ಇತಿಹಾಸದಲ್ಲಿ ನಾವು ಕಂಡಿದ್ದೇವೆ. ಆದರೆ ಈಗ ಕಳೆದ ವರ್ಷವೂ ಚೆನ್ನಾಗಿ ಮಳೆಯಾಗಿತ್ತು. ಈ ವರ್ಷ ಏಪ್ರಿಲ್ನಲ್ಲೇ ಸಾಕಷ್ಟು ಮಳೆಯಾಗಿ ತುಂಗಾ ನದಿಯಲ್ಲಿ 3-4 ಅಡಿ ನೀರು ಏರಿತ್ತು. ಈಗ ಈ ಮೇನಲ್ಲಂತೂ ಈಗ ಮೊನ್ನೆ ಈಗ ಒಂದು ವಾರದಿಂದ ಅದೆಷ್ಟು ಮಳೆ ಸುರಿದಿದೆ ಅನ್ನೋದು ಈ ನದಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಎಷ್ಟು ನೀರು ತುಂಬಿಕೊಂಡಿದೆ ನದಿಯಲ್ಲಿ. ಗಾಜನೂರಿನಲ್ಲಿ ತುಂಗಾ ಅಣೆಕಟ್ಟಿನಲ್ಲಿ ನೀರು ಬಹುಶಃ ಬಿಟ್ಟಿರ್ಬೋದು, ಬಿಡಬೇಕಾದಂಥ ಸಂದರ್ಭ ಕೂಡ ಬಂದಿದೆ. ಅಷ್ಟೊಂದು ನೀರು ತುಂಗಾ ನದಿನಲ್ಲಿ ಹರಿತಾ ಇದೆ ಮೇ ತಿಂಗಳಿನಲ್ಲೇ. ಅನೇಕ ಹಿರಿಯರು ಕೂಡ ಹೇಳ್ತಾ ಇದ್ದಾರೆ, ಸಾಕಷ್ಟು ಮಳೆಗಾಲ ವಸಂತಗಳನ್ನು ಕಂಡ 100ರ ಸಮೀಪ ಬಂದಿರತಕ್ಕಂಥ ವ್ಯಕ್ತಿಗಳು ಕೂಡ ಹೇಳ್ತಾರೆ, ಮೇ ತಿಂಗಳಿನಲ್ಲಿ ಇಷ್ಟೊಂದು ಮಳೆ ಯಾವತ್ತೂ ಬಂದಿರಲಿಲ್ಲ ಮಾರ್ಯಾರೆ. ನೋಡಿ, ಇನ್ನೂ ಭಾರಿ ಮಳೆ ಬರುವ ಸೂಚನೆಗಳು. ನೋಡಿ, ಆಕಾಶವನ್ನು ತೋರಿಸ್ತಾ ಇದ್ದೀನಿ, ಹೇಗೆ ಮೋಡಗಳು ಕಾರ್ಮುಗಿಲು ದಟ್ಟೈಸಿದ್ದಾವೆ. ಸೂರ್ಯನ ಒಂದು ದರ್ಶನನೇ ಇಲ್ಲ, ಸೂರ್ಯನ ಪ್ರಕಾಶ ಕಾಣ್ತಾನೇ ಇಲ್ಲ ಎಲ್ಲೂ. ಮೋಡಗಳು ಸಂಪೂರ್ಣ ಸೂರ್ಯನನ್ನು ಆವರಿಸ್ಕೊಂಡು ಬಿಟ್ಟಿದ್ದಾವೆ. ಒಂದು ರೀತಿಯ ಕತ್ತಲಿನ ವಾತಾವರಣ. ನಮ್ಮ ಜೊತೆ ನಮ್ಮ ಟ್ಯಾನ್ಸಿ ಕೂಡ ನದಿ ನೋಡಲಿಕ್ಕೆ ಬಂದಿದ್ದಾನೆ. ಟ್ಯಾನ್ಸಿ ಅವನು ಕೂಡ ನದಿ ದಂಡೆ ಮೇಲೆ ಇದ್ದಾನೀಗ, ತುಂಗಾ ನದಿಯ ದಂಡೆ ಮೇಲೆ. ಅವನು ಕೂಡ ನೀರಿನ ಒಂದು ಎಷ್ಟು ಏರಿದೆ ಅಂತ ನೋಡ್ತಾ ಇದ್ದಾನೆ. ನೋಡಿ ಸ್ನೇಹಿತರೆ, ಮತ್ತೆ ತೋರಿಸ್ತಾ ಇದ್ದೀನಿ ತುಂಗಾ ನದಿ.
ಮಲೆನಾಡಿನಲ್ಲಿ ರೈತರು, ಕೃಷಿ ಕಾರ್ಮಿಕರೆಲ್ಲ ಇಷ್ಟು ಬೇಗ ಮಳೆ, ಮುಂಗಾರು ಮಳೆ ಥರನೇ ಹಿಡ್ಕೊಂಡು ಬಿರ್ತದೆ ಅಂಥೇಳಿ ಯಾರೂ ಭಾವಿಸಿರಲಿಲ್ಲ. ಹಾಗಾಗಿ 90% ರೈತರ ಕೆಲಸ ಕಾರ್ಯಗಳೆಲ್ಲ ಹಾಗೆ ಉಳಿದುಬಿಟ್ಟಿದ್ದಾವೆ. ತೋಟದ ಕೆಲಸಗಳು, ಗದ್ದೆಗೆ ಗೊಬ್ಬರ ಹಾಕೋದು, ಬೀಜ ಹಾಕುವಂಥದ್ದು, ಎಲ್ಲ ಕೆಲಸಗಳು ಬಾಕಿ ಉಳಿದುಬಿಟ್ಟಿದ್ದಾವೆ. ಮರಳು ಸಾಗಣೆ ಮಾಡೋರಿಗೂ ಕೂಡ ಇದು ಅನಿರೀಕ್ಷಿತ. ಅವರು ಈ ಮೇ ಹೊತ್ತಿನಲ್ಲಿ, ಜೂನ್ ಮಳೆಗಾಲ ಆರಂಭ ಆಗುವ ಒಂದು ಅಂಚಿನಲ್ಲಿರುವಾಗ ಸಾಕಷ್ಟು ಮರಳು ವ್ಯವಹಾರ ಎಲ್ಲ ಮಾಡ್ತಾರೆ. ಈಗಂತೂ ಎಲ್ಲಿ ನೋಡಿದ್ರೂ ಮರಳನ್ನು ಸಾಗಿಸುವಂಥ ಲಾರಿಗಳು, ಪಿಕಪ್ಗಳು ಅನ್ನು ನಾವು ಕಾಣ್ತಾ ಇದ್ವಿ. ಅವರಿಗೂ ಕೂಡ, ಮರಳು ವ್ಯವಹಾರ ಮಾಡೋರಿಗೂ ಕೂಡ ಈ ಒಂದು ಅನಿರೀಕ್ಷಿತವಾದಂಥ ಮೇನಲ್ಲಿಯೇ ಈ ನದಿ ಕೊಳ್ಳಗಳೆಲ್ಲ ತುಂಬಿಕೊಂಡಿರುವಂಥದ್ದು ಅವರಿಗೂ ಕೂಡ ಆಘಾತ, ಒಂದು ರೀತಿ ಅವರ ಉದ್ಯಮಕ್ಕೆ, ಅವರ ಒಂದು ವ್ಯವಹಾರಕ್ಕೆ ಹೊಡೆತ ಬಿದ್ದಂಗಾಗಿದೆ, ದೊಡ್ಡ ಹೊಡೆತನೇ ಬಿದ್ದಂಗಾಗಿದೆ. ಕೃಷಿ ಕಾರ್ಮಿಕರಿಗೂ ಅಷ್ಟೇ, ಯಾವುದೇ ಕೆಲಸ ಕಾರ್ಯಗಳಾದರೆ ಅವರು ಕೂಡ ಚಿಂತೆಗೆ ಬಿದ್ದಿದ್ದಾರೆ. ಆದರೆ ಪ್ರಕೃತಿಯ ಮುಂದೆ ನಮ್ಮ ಯಾರ ಆಟನೂ ಕೂಡ ನಡೆಯಲ್ಲ. ಪ್ರಕೃತಿಯ ಲೀಲೆಗಳನ್ನು ಬಲ್ಲವರು ಯಾರು, ಮತ್ತು ಪ್ರಕೃತಿಯ ಒಂದು ಆ ಲೀಲೆಗಳನ್ನು ತಡೆ ಹಿಡಿಯೋದಾಗಲಿ, ಅದನ್ನು ಮುಂದೂಡೋದಾಗಲಿ ಯಾವುದೂ ನಮ್ಮ ಕೈಲಿ, ಮಾನವರ ಕೈಲಿ ಅದೆಲ್ಲ ಇಲ್ಲ. ಪ್ರಕೃತಿ ತನ್ನ ಇಚ್ಛೆಯಂತೆ ಅದು ಸಾಗ್ತಾ ಇರ್ತದೆ. ನಾವು ಅದರೊಟ್ಟಿಗೆ ಅನುಸಂಧಾನ ಮಾಡಿಕೊಂಡು ಸಾಗಬೇಕೇ ಹೊರತು ಪ್ರಕೃತಿಯ ಮುಂದೆ ನಮ್ಮ ಆಟ ಯಾವತ್ತೂ ನಡೆಯಲ್ಲ. ನೋಡಿ, ಆಗಸದಲ್ಲಿ ಮೋಡಗಳು ಹೇಗೆ ದಟ್ಟೈಸಿ ಹೋಗ್ತಾ ಇದ್ದಾವೆ. ಕೆಳಗಡೆ ತುಂಗಾ ಅಷ್ಟೇ ಸಮೃದ್ಧವಾಗಿ ತುಂಬಿ ಹರಿತಾ ಇದ್ದಾಳೆ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ಟಿ ಕೆ ರಮೇಶ್ ಶೆಟ್ಟಿ.